ಯುಜಿಡಿ ಒಳಚರಂಡಿ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದ್ದು, ಮಲಿನ ನೀರು ಶುದ್ಧೀಕರಣ ಘಟಕ ಸ್ಥಾಪನೆಗೆ ಅಗತ್ಯ ಜಮೀನು ಪಡೆಯಲು ಗುಬ್ಬಿ ಅಮಾನಿಕೆರೆ ಗ್ರಾಮದ ಬಳಿ 3.2 ಎಕರೆ ಜಮೀನು ವಶಕ್ಕೆ ಪಡೆಯಲು ಎಲ್ಲ ಪ್ರಕ್ರಿಯೆ ಅಂತಿಮವಾಗಿದ್ದು, ಜಮೀನು ಮಾಲೀಕರಿಗೆ ಹಣ ಸಂದಾಯ ಮಾಡಲು ಚರ್ಚೆ ನಡೆಸಿ ಘಟಕ ನಿರ್ಮಾಣಕ್ಕೆ ಸರ್ವ ಸದಸ್ಯರ ಸಭೆಯಲ್ಲಿ ಅಸ್ತು ನೀಡಲಾಯಿತು. ಗುಬ್ಬಿ ಪಟ್ಟಣ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕ ಎಸ್.ಆರ್. ಶ್ರೀನಿವಾಸ್ ಸಮ್ಮುಖದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಕಾಮಗಾರಿ ಪ್ರಸ್ತಾವನೆಗೆ ಅಗತ್ಯ 3 ಕೋಟಿ ರು ವ್ಯಯಕ್ಕೆ ಚರ್ಚೆ ನಡೆಸಲಾಯಿತು. ಬಹುದಿನಗಳ ನಂತರದಲ್ಲಿ ಯುಜಿಡಿ ಕಾಮಗಾರಿ ಪೂರ್ಣಗೊಳಿಸಿ ಜನರ ಬಳಕೆಗೆ ಸಿದ್ಧವಾಗಲಿದೆ. ಈ ನಿಟ್ಟಿನಲ್ಲಿ ಕೊನೆಯ ಹಂತದ ಶುದ್ಧೀಕರಣ ಘಟಕ ಸ್ಥಾಪನೆಗೆ ಭೂಮಿ ಪಡೆಯುವ ತಾಂತ್ರಿಕ ಅಂಶದಿಂದ ವಿಳಂಬವಾಗಿತ್ತು. ಸರ್ಕಾರದಿಂದ ಹಣದ ಅವಶ್ಯಕತೆ ಇತ್ತು. ಈಗಾಗಲೇ 28 ಕೋಟಿ ವ್ಯಯವಾಗಿರುವ ಒಳಚರಂಡಿ ಕಾಮಗಾರಿ ಸದ್ಯದಲ್ಲೇ ಪೂರ್ಣಗೊಳ್ಳಲಿದೆ. ಈ ಜೊತೆಗೆ ಒಟ್ಟು 33 ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಿಂದ ಚಾಲನೆ ನೀಡುವ ಬಗ್ಗೆ ಚರ್ಚೆ ನಡೆದಿದೆ ಎಂದು ಶಾಸಕ ಎಸ್.ಆರ್. ಶ್ರೀನಿವಾಸ್ ತಿಳಿಸಿದರು. ಸಾಮಾನ್ಯ ಸಭೆಯಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ ರಾಜಣ್ಣ, ಉಪಾಧ್ಯಕ್ಷೆ ಮಮತಾ ಶಿವಪ್ಪ, ಮುಖ್ಯಾಧಿಕಾರಿ ಮಂಜುಳಾದೇವಿ, ಇಂಜಿನಿಯರ್ ಬಿಂದುಸಾರ, ಯುಜಿಡಿ ಇಂಜಿನಿಯರ್ ಚಂದ್ರಶೇಖರ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ನಾವು ಲ್ಯಾಂಡ್ ಅವ್ರಿಗೆ ಅಕ್ವೇಷನ್ ಪ್ರೊಸೀಡಿಂಗ್ಸ್ ಎಲ್ಲ ಮುಗಿದಿದೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅವ್ರಿಗೆ ಹಣ ಕೊಟ್ಟು ರೈತರಿಗೆ ಲ್ಯಾಂಡ್ ನಮ್ಮ ಕಡೆ ತಗೊಂಡು ಸುಮಾರು ತಗೊಂಡು ನಾವು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗಿದೆ. ಇದು ಪ್ರೋಸೆಸ್ ಇರೋದ್ರಿಂದ ಈ ಪ್ರೋಸೆಸ್ ಕಂಪ್ಲೀಟ್ ಆಗಿದ್ದಂಗೆ ಶುರು ಮಾಡಿಸ್ತೀವಿ. ತುಂಬ DC ಆಫೀಸಿಂದ ರೈತರು ಒಪ್ಪಿಗೆ ಮೇಲೆ ಜಮೀನು ಬಿಡಿಸ್ಕೊಂಡಿದ್ದು, ಅದಕ್ಕೆ ಹಣ ಬಿಡುಗಡೆ ಮಾಡಬೇಕಾಯಿತು ಮತ್ತು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡು ಲ್ಯಾಂಡ್ ಹ್ಯಾಂಡ್ ಓವರ್ ಮಾಡಬೇಕಾಯಿತು. ಅದಕ್ಕಾಗಲೇ ನಾವು 3 ಕೋಟಿ ಚಿಲ್ಲರೆ ಹಣವನ್ನು ಕೂಡ ಸರ್ಕಾರದಿಂದ ಮಂಜೂರು ಮಾಡಿಸಿದ್ವಿ. ಕಾಮಗಾರಿ ಪ್ರಾರಂಭ ಮಾಡಬೇಕಾಯಿತು. ರೈತರನ್ನ ನಾವು ಜಮೀನು ರಿಜಿಸ್ಟರ್ ಮಾಡಿಸ್ಕೊಬೇಕಾಯಿತು. ಅದಕ್ಕೆ ಹಣ ಕೊಡಲಿಕ್ಕೋಸ್ಕರ ಇವತ್ತು ಮೀಟಿಂಗ್ ಕರೆದು ಅದನ್ನು ತೀರ್ಮಾನ ಮಾಡಿದ್ವಿ. ಇನ್ನು ಕಾಮಗಾರಿ